ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ಸಂಡೇ ವ್ಲಾಗ್. ಪೂಜೆ ಆಗೋಗಿದೆ. ಬೆಳಗ್ಗೆನೇ ಕಾಯಿಪಲ್ಯ ಮಾರ್ಕೆಟ್ಗೆ ಹೋಗಿದ್ದೆ, ಕಾಯಿಪಲ್ಯ ತೊಗೊಂಬರೋಣ ಅಂತ. ಬೆಳಗ್ಗೆ ಹೊತ್ತು ಫ್ರೆಶ್ ಇರ್ತಾವೆ, ಆವಾಗಲೇ ಜೋಡಿಸ್ತಿರ್ತಾರೆ. ನೋಡಿರಿ ಎಷ್ಟು ಫ್ರೆಶ್ ಇದ್ದಾವೆ. ಸಂಡೇಗೆ ಒಂದು ಸತಿ ತಂದುಬಿಟ್ರೆ ನಮಗೆ ಒಂದು ವಾರ ಪೂರ್ತಿ ಕಾಯಿಪಲ್ಯ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಇವು ಸೌತೆಕಾಯಿ, ಗದಗ ಸೈಡೆಲ್ಲ ಇದೇ ಥರ ಸೌತೆಕಾಯಿ ಸಿಗ್ತಾವೆ. ಎಷ್ಟು ಎಳೆಯದಾವೆ, ಹಂಗೆ ಎಷ್ಟು ಫ್ರೆಶ್ ಅದಾವೆ ನೋಡಿರಿ. ಇವು ಚೌಳಿಕಾಯಿ ನೋಡಿ, ಇವೇ ಎಷ್ಟು ಎಳೆಯದಾವೆ. ಹಂಗೆ ಮೆಂತ್ಯ ಸೊಪ್ಪು ಬಿಡಿಸಿ ಕವರಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ, ಅಂದರೆ ತಾಲಿಪಟ್ಟೆಲ್ಲ ಮಾಡೋಕ್ಕೆ ಬರುತ್ತೆ. ಇದ್ರದ್ದು ಒಂದಿನ ರೆಸಿಪಿ ಹಾಕ್ತೀನಿ. ಇವು ಬದ್ನಿಕಾಯಿ ನೋಡಿರಿ, ಇದ್ರಾಗ ಮುಳ್ಳಿದಾವೆ. ಇವು ಎಣ್ಗಾಯಿ ಎಲ್ಲ ಮಾಡೋಕ್ಕೆ ತುಂಬ ಟೇಸ್ಟ್ ಇರ್ತವೆ. ಎಷ್ಟು ಎಳೆಯದಾವೆ ನೋಡಿರಿ. ಹಾಗೆ ಬೀನ್ಸು, ಮೆಣಸಿನ್ಕಾಯಿ, ಇವಕ್ಕೆ ಗಿಡಗಾಯಿ ಮೆಣಸಿನ್ಕಾಯಿ ಅಂತಾರೆ ಈ ಸೈಡೆಲ್ಲ. ಇದ್ರದ್ದು ಖಾರ ಮಾಡಿ ಇಟ್ಕೊಂಬಿಟ್ರೆ ಪಲ್ಯಗೆಲ್ಲ ಹಾಕೋಕ್ಕೆಲ್ಲ ತುಂಬ ರುಚಿಯಾಗಿರುತ್ತೆ. ಹಾಗಲಕಾಯಿ, ಟೊಮೆಟೊ, ಒಂದು 4 ಕಾಯಿ ಟೊಮೆಟೊನೂ ತಂದಿದ್ದೀನಿ ಚಟ್ನಿ ಮಾಡೋಕ್ಕೆ. ಇದ್ರದ್ದು ಚಟ್ನಿ ರೆಸಿಪಿ ಹಾಕ್ತೀನಿ ನೋಡಿರಿ. ಇಷ್ಟು ಕಾಯಿಪಲ್ಯ ಬೇಕು ನಮಗೆ ಒಂದು ವಾರಕ್ಕೆ. ಇವತ್ತೇನಾದ್ರು ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕುಕ್ಕಿಂಗಲ್ಲಿ ಫಸ್ಟ್ ವ್ಲಾಗು. ತುಪ್ಪ ಹಾಕ್ಕೊಂಡಿದ್ದೀನಿ ಬಾಣಲೆಯಲ್ಲಿ. ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಎಲ್ಲ ತುರಿದು ಇಟ್ಕೊಂಡಿದ್ದೀನಿ. ತುರಿದು ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ಕ್ಯಾರೆಟ್ನ. ಮತ್ತೇನು ನೀರೆಲ್ಲ ಏನು ಹಾಕೋಂಗಿಲ್ಲ. ಕ್ಯಾರೆಟು ತುಪ್ಪದಲ್ಲೇ ಚೆನ್ನಾಗಿ ಮೆತ್ತಗಾಗಬೇಕು. ಫುಲ್ ಮೆತ್ತಗಾಗೋವರೆಗೂ ಜಾಸ್ತಿ ಹೊತ್ತು ಹುರಿಬೇಕು. ನೋಡಿ, ಇವಾಗ ಅಲ್ಲಿ ಕಲರ್ ಚೇಂಜ್ ಆಗೈತೆ. ಈಗ ಒಂದು ಸ್ವಲ್ಪ ಹೊತ್ತು ಲಿಡ್ ಮುಚ್ಚಿ ಒಂದು 5 ನಿಮಿಷ ಹಾಗೆ ಹಬೆಯಲ್ಲೇ ಬೇಯಿಸ್ಕೋಬೇಕು. ನೋಡಿ, ಇವಾಗ ಒಂದು ಸ್ವಲ್ಪ ಮೆತ್ತಗಾಗೈತೆ. ಇವಾಗ ಇದ್ರಾಗೆ ಸಕ್ಕರೆ ಹಾಕಬೇಕು. ಸಕ್ಕರೆ ನಿಮ್ಗೆ ರುಚಿಗೆ ತಕ್ಕಂಗೆ ಹಾಕ್ಕೊಳ್ರಿ. ನಾವು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ನೀವು ಬೇಕಾದ್ರೆ ಕಡಿಮೆನೂ ಹಾಕ್ಕೋಬೋದು, ಸ್ವೀಟ್ ಜಾಸ್ತಿ ಇಷ್ಟ ಇಲ್ಲ ಅಂದ್ರೆ. ಇದು ಸಕ್ಕರೆ ಎಲ್ಲ ಇದ್ರಾಗೆ ಕರಗಬೇಕು, ಮತ್ತೇನು ನೀರು ಸೇರಿಸಂಗಿಲ್ಲ. ನೋಡಿ, ಲಿಡ್ ಮುಚ್ಚಿಟ್ಟಿದ್ದೆ, ಈಗೆಲ್ಲ ಸಕ್ಕರೆ ಎಲ್ಲ ಕರಗೋಗೈತಿ. ಈಗ ಇದಕ್ಕೆ ಹಾಲು ಹಾಕ್ತಾಯಿದ್ದೀನಿ. ಒಂದು 1/4 ಲೀಟ್ರಷ್ಟು ಹಾಲು ಅದಾವ್ರಿ. ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಹಾಗೆ ಎಲ್ಲ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದೈತೆ. ಈಗ ಇದಕ್ಕೆ ಏಲಕ್ಕಿ ಪುಡಿ, ಗೋಡಂಬಿ ದ್ರಾಕ್ಷಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅವನ್ನ ಹಾಕ್ತಾಯಿದ್ದೀನಿ. ಇದು ತುಂಬ ಟೇಸ್ಟ್ ಆಗುತ್ತೆ. ಇದ್ದರೆ ಹಾಕಿ, ಇಲ್ಲಾಂದರೆ ಹಾಕ್ದೇ ಇರ್ಬೋದು, ಆದರೆ ಹಾಕಿದರೆ ತುಂಬ ಟೇಸ್ಟ್ ಅನಿಸುತ್ತೆ. ನೋಡಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡಬೇಕು ಲಿಡ್ ಮುಚ್ಚಿ. ಅದು ಹಾಲೆಲ್ಲ ಹೀರ್ಕೊಳ್ಳುತ್ತೆ. ಹಾಲೆಲ್ಲ ಕಡಿಮೆ ಆಗ್ತಾ ಹೋದಂಗೆಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿರಿ, ಈಗ ಕುದೀತಾ ಐತಿ. ಇನ್ನೊಂದು 5 ನಿಮಿಷ ಲಿಡ್ ಮುಚ್ಚಿಟ್ಬಿಟ್ರೆ ಹಲ್ವಾ ರೆಡಿ ಆಗಿಬಿಡುತ್ತೆ. ಹಾಗೆ ಆವಾಗವಾಗ ಒಂದು 2 ನಿಮಿಷಕ್ಕೆ ಒಂದು ಸತಿ ಓಪನ್ ಮಾಡಿ ನೋಡ್ತಾ ಇರ್ರಿ, ಇಲ್ಲಾಂದರೆ ತಳ ಹತ್ಕೊಂಡ್ಬಿಡುತ್ತೆ. ಇನ್ನೊಂದು 5 ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ. ನೋಡಿರಿ, ಈಗೆಲ್ಲ ಫುಲ್ ಹಾಲು ಹೀರ್ಕೊಂಬಿಟ್ಟೈತಿ. ಈಗ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.